ಸರ್ವಿಕಲ್ ಕ್ಯಾನ್ಸರ್ ತುಂಬ ಮಹಿಳೆಯರಲ್ಲಿ ಕಾಣ್ತಾ ಇದ್ದಾವೆ. ಏನು ಹೇಳ್ತೀರಾ ಮೇಡಮ್, ಯಾವುದೇ ಅದಕ್ಕೆ ಈ ನಡುವೆ ನೀವು ಕೇಳಿರೋ ಸಾಮಾನ್ಯವಾದ ಭಯಾನಕವಾದ ಒಂದು ಮಾಹಿತಿ ಅಂದರೆ ಕ್ಯಾನ್ಸರ್. ಯಾವುದೇ ಥರದ ಕ್ಯಾನ್ಸರ್ ಇರ್ಬೋದು, ಸಾಮಾನ್ಯವಾಗಿ ಎಲ್ಲರಿಗೂ ಅದು ಭಯಪಡಿಸುವಂಥ ಒಂದು ಶಬ್ದ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಇಟ್ಸ್ ಅ ಟಾಪ್ ರ್ಯಾಂಕಿಂಗ್ ಅಂತ ಹೇಳ್ತೇವೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಅದರದ್ದು ನೆಕ್ಸ್ಟ್ ನಾನು ಯಾಕೆ ಇದಕ್ಕಿಂತ ಮುಂದೆ ಬರಬಾರ್ದು ಅನ್ನೋ ಪೈಪೋಟಿಯ ರೀತಿಯಲ್ಲಿ ಈಗ ಸರ್ವೈಕಲ್ ಕ್ಯಾನ್ಸರ್, ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಕಂಠ, ನೆಕ್ ದ ಸರ್ವಿಕ್ಸ್ ಅಂತ. ಆ ಗರ್ಭಕೋಶದ ಕಂಠದ ಕ್ಯಾನ್ಸರು ಈಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಕೆಲವರಿಗೆ ಅನಿಸಿದ್ರು ಕೂಡ, ನಮ್ಮ ದೇಶದಲ್ಲಿ ಪ್ರತಿ 3ರಿಂದ 5 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋ ಡಯಾಗ್ನೋಸಿಸಿಂದ ಜೀವವನ್ನು ತೆತ್ತು ಮರಣ ಹೊಂದುತ್ತಿದ್ದಾಳೆ. ಅದರಿಂದ ಇದು ಎಷ್ಟು ಮಾರಕವಾದ ರೋಗ ಇರ್ಬೋದು, ಇದನ್ನು ನಾವು ಮುಂಚೆನೇ ಪತ್ತೆ ಹಿಡಿದಿದ್ರೆ ಅಥವಾ ಇದನ್ನು ತಡೆಗಟ್ಟಿದ್ರೆ ಯೂಸ್ ಆಗ್ತಾ ಇತ್ತಾ ಅನ್ನೋ ಸಹಜವಾದ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಲ್ಲಿ ಮೂಡಿ ಬರುತ್ತೆ. ಈಗ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ನಮ್ಮ ಸರ್ಕಾರದಲ್ಲೂ ಹಾಗೂ ನಮ್ಮ ದೇಶದಾದ್ಯಂತದಲ್ಲೂ ಹಾಗೂ ಗ್ಲೋಬಲ್ ಲೆವೆಲಲ್ಲೂ WHO ಡಿಕ್ಲೇರ್ ಮಾಡಿರೋ 90-70-90 ಅಂತ ಒಂದು ಪ್ರೋಗ್ರಾಮ್. ಈ 90-70-90 ಏನಪ್ಪ ಇದೆ, SSLC ಮಾರ್ಕ್ಸಾ ಏನು ಅಂತ ನೀವು ಕುತೂಹಲ ಪಡ್ಬೋದು. ಆದರೆ ಇದು 90 ಅನ್ನೋದು ಮೊದಲನೇ 90 ನಾವು ಹದಿಹರೆಯದ 9ರಿಂದ 14 ವರ್ಷದ ಯುವತಿಯರಿಗೆ ಒಂದು ವ್ಯಾಕ್ಸಿನನ್ನು ಕೊಟ್ಟರೆ, ಈಗ ಸಾಮಾನ್ಯವಾಗಿ ತಂದೆ ತಾಯಿಯವರು ಪುಟ್ಟ ಮಕ್ಕಳನ್ನ ಎತ್ಕೊಂಡು ಇಮ್ಯುನೈಸೇಷನ್ ಪ್ರೋಗ್ರಾಮು, ವ್ಯಾಕ್ಸಿನು, ಪೋಲಿಯೋ ಇರ್ಬೋದು, DPT ಇರ್ಬೋದು, ಅದನ್ನು ಕೊಡಿಸ್ತಾರೆ. 9ನೇ ವಯಸ್ಸಿಗೆ ಈಗ ಹೊಸದಾಗಿ ಬಂದಿರೋ ವ್ಯಾಕ್ಸಿನ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್. ಇದು ಹೇಗಪ್ಪ ಅಂದರೆ, ನಿಮಗೆ ಪೋಲಿಯೋ ವೈರಸ್ ಬಂದರೆ ಪೋಲಿಯೋ ಅಟ್ಯಾಕ್ ಬರುತ್ತೆ ಅಂತ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಮಾಹಿತಿ. ಅದೇ ಥರ HPV ಅನ್ನೋ ಹೆಸರಿನ ಒಂದು ವೈರಸ್ ದೇಹದೊಳಗೆ ಇದ್ದರೆ ಆವಾಗ ಮಾತ್ರ ಸರ್ವೈಕಲ್ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ. ಇದೇ ಶೀಟಲ್ಲಿ ನೀವು ನೋಡಿದ್ದೀರಾ, ಒಂದು 10 ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಂದರೆ ಅವರಿಗೆಲ್ಲರಿಗೂ ಈ HPV ಅನ್ನೋ ವೈರಸ್ ಅವ್ರ ದೇಹದಲ್ಲಿ ಇರಲೇಬೇಕು. HPV ವೈರಸ್ ಇಲ್ಲ, ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ. ಅದು ಹೇಗಪ್ಪ ನಾವು ತಡೆಗಟ್ಟೋದು ಅಂದರೆ, ಈಗ ವೈಜ್ಞಾನಿಕ ಸಂಶೋಧನೆಯಿಂದ ಪೋಲಿಯೋಗೆ ಹೇಗೆ ನಾವು ಒಂದು ವ್ಯಾಕ್ಸಿನ್ ಕಂಡು ಹಿಡಿದ್ವು, ಕೋವಿಡ್ ಟೈಮ್ಸಲ್ಲಿ ನಾವೆಲ್ಲ ಗಾಬರಿ ಪಟ್ಕೊಂಡು ಸದ್ಯ ವ್ಯಾಕ್ಸಿನ್ ಒಂದು ಬಂದರೆ ಸಾಕು, ನಾವು ಲಸಿಕೆ ಹಾಕ್ಸ್ಕೊಂಡು ಬಿಡೋಣ ಅಂತ ಹೇಗೆ ನಾವು ಕ್ಯೂನಲ್ಲಿ ನಿಂತಿದ್ವೋ, ಅದೇ ಪ್ರಕಾರ ಸರ್ವೈಕಲ್ ಕ್ಯಾನ್ಸರ್ಗೆ ಈ 10 ವರ್ಷಗಳ ಹಿಂದೆಯೇ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನೋದು ಸಂಶೋಧನೆಯಲ್ಲಿ ನಮಗೆ ಮಾಹಿತಿಯೂ ದೊರಕಿದೆ. ಇದು ಅತಿ ಸುಲಭವಾಗಿ ನಮ್ಮ ದೇಶದಾದ್ಯಂತ ಎಲ್ಲ ಕಡೆಯೂ ಇದು ನಮಗೆ ದೊರಕತ್ತೆ. ಅದನ್ನು 9ರಿಂದ 14 ವರ್ಷದ ಯುವತಿಯರಿಗೆಲ್ಲ ಒಂದೇ ಒಂದು ಡೋಸ್ ಈ ವ್ಯಾಕ್ಸಿನ್ ಹಾಕಿದ್ರೂ ಕೂಡ ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಬರೋ ಸಂಭವ 100ಕ್ಕೆ 99 ಭಾಗ ಅದನ್ನು ನಾವು ತಡೆ ಹಿಡಿಯಬಹುದು. ದಟ್ ಮೀನ್ಸ್ ಇಟ್ಸ್ ಓನ್ಲಿ 1% ಚಾನ್ಸ್. ಇದು ನೀವು ಹಾಕಲಿಲ್ಲ, ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಂತು. ಇದು ತುಂಬ ಸೈಲೆಂಟ್ ಪ್ರಾಬ್ಲಮ್ಮು. ಇದನ್ನು ನೀವು ಯಾವುದೇ ನಮಗೆ ಜ್ವರ ಬಂದಾಗ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ನೀವು ಹೇಗೆ ಹೇಳ್ತೀರಾ, ಆ ಥರ ಸರ್ವೈಕಲ್ ಕ್ಯಾನ್ಸರ್ ಬಂದಾಗ ಹೋಗೋಣ ಅಂತ ನೀವು ಹೇಳೋಂಗೇ ಇಲ್ಲ. ಯಾಕಂದರೆ ಇದ್ರದ್ದು ನಿಮಗೆ ಮೊದಲನೇ 10 ವರ್ಷಗಳಲ್ಲಂತೂ ನಿಮಗೆ ಅದರದ್ದು ಏನು ಇಟ್ಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ನಾವು ಹೇಳ್ಬೋದು. ಅದರದ್ದು ನಿಮಗೆ ಏನು ರೋಗದ ಒಂದು ಚಿಹ್ನೆ, ಒಂದು ಗುರುತು ನಿಮಗೆ ಕಂಡುಪಡಲ್ಲ. ಅದರಿಂದ 90-70-90 ಅಂತ ನಾನು ಮುಂಚೆನೇ ಹೇಳಿದೆ. ಆ ಮಧ್ಯಭಾಗದ್ದು 70 ಏನಂದರೆ HPV ಟೆಸ್ಟಿಂಗ್ ಅಂತ ನಾವು ಒಂದು ಮಾಡ್ತೇವೆ. ನಾನು ಇದೇ ತಾನೇ ಹೇಳಿದೆ, HPV ವೈರಸ್ಸಿಂದಾನೇ ಈ ರೋಗ ಉಂಟಾಗೋದು ಅಂತ. ಈ ವೈರಸ್ ನಿಮ್ಮ ದೇಹದಲ್ಲಿ ಇದೆಯಾ ಇಲ್ವಾ ನೀವು ಹೇಗೆ ಕಂಡು ಹಿಡಿತೀರಾ? ಟೈಫಾಯ್ಡ್ ಇದ್ದರೆ ನೀವು ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಟೈಫಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ತೀರಾ. ಅದೇ ಥರ ಬೇರೆ ಡೆಂಗು ಫೀವರ್ ಇದ್ದರೆ ನೀವು ಅದಕ್ಕೆ ಡೆಂಗು ಇದೆಯಾ ಇಲ್ವಾ ನೋಡ್ಕೊಳ್ತೀರಾ. ಅದೇ ಥರ HPV ವೈರಸ್ ಇದೆಯಾ ಇಲ್ವಾ ನೋಡೋಕ್ಕೆ ಈ HPV ಟೆಸ್ಟ್ ಅಂತ ಒಂದು ಆಲ್ರೆಡಿ ನಮಗೆ ಲಭ್ಯವಾಗಿದೆ. ಇದು ತುಂಬ ಸಿಂಪಲ್. ಈ ಟೆಸ್ಟ್ ಮಾಡೋಕ್ಕೆ ಕೇವಲ 2ರಿಂದ 5 ಸೆಕೆಂಡ್ ಮಾತ್ರ ತೊಗೊಳುತ್ತೆ. ಹೀಗೆ ಕಿವಿಗೆ ನೀವು ಜಾನ್ಸನ್ಸ್ ಇಯರ್ ಬಡ್ ಹಾಕ್ಕೊಂಡು ಕ್ಲೀನ್ ಮಾಡ್ದಂಗೆ ಇದೇ ಒಂದು ಸಿಂಪಲ್ ಸ್ವಾಬ್ ಟೆಸ್ಟ್ ಅಂತ ಇದಕ್ಕೆ ಹೇಳ್ತೇವೆ. ಇದನ್ನು ನಾವು ಹಳ್ಳಿಗಳಲ್ಲೂ ಹೋಗಿ ಮಾಡ್ತಾ ಇದ್ದೇವೆ. ನಮ್ಮದು ಫೌಂಡೇಶನಿಂದ ಆಗಲಿ, ಬೇರೆ ಪ್ರಸೂತಿ ಸ್ತ್ರೀರೋಗ ತಜ್ಞರ ಅವರವರ ಸಂಸ್ಥೆಗಳಲ್ಲಾಗಲಿ ಇದನ್ನು ನಾವು ದೇಹದಾದ್ಯಂತ ಈ HPV ಟೆಸ್ಟ್ ಎಲ್ಲರೂ 30 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ 70% ಮಹಿಳೆಯರಿಗೆ ನೀವು ಇದನ್ನು ಪ್ರತಿ 5 ವರ್ಷಕ್ಕೆ ಒಮ್ಮೆ ಈ HPV ಟೆಸ್ಟ್ ಮಾಡಿದರೆ ಅವರಲ್ಲಿ HPV ವೈರಸ್ ಇದೆಯಾ ಇಲ್ವಾ ನೀವು ಗುರುತಿಸ್ಕೊಂಡು ಈ ವೈರಸ್ಸಿಂದ ಆ ಸರ್ವಿಕ್ಸ್ಗೆ ಉಂಟಾಗುವ ತೊಂದರೆಗಳೆಲ್ಲ ತಿಳಿಪಡ್ಕೊಂಡು
ಪ್ಯಾಪ್ಸ್ಮಿಯರ್ ಅಂತ ಇನ್ನೊಂದು ಟೆಸ್ಟ್ ಇದೆ, ಅದನ್ನು ಮಾಡಿಕೊಂಡು ಅದನ್ನು ಅತಿ ಶೀಘ್ರವಾಗಿ ನೀವು ಅರ್ಲಿ ಸರ್ವೈಕಲ್ ಕ್ಯಾನ್ಸರ್ ನೀವು ಕಂಡು ಹಿಡಿದ್ರೆ ಅದಕ್ಕೆ ನೀವು ಚಿಕಿತ್ಸೆ ಮಾಡಿದರೆ 100ಕ್ಕೆ 100 ಭಾಗ ಅವ್ರ ಜೀವ ಉಳಿಬೋದು. ಇದನ್ನು ನೀವು ಮಾಡಲಿಲ್ವಾ, HPV ವೈರಸ್ ಇದೆಯಾ ಇಲ್ವಾ ನಿಮಗೆ ಗೊತ್ತೇ ಆಗಲಿಲ್ವಾ, ಆ ಮಹಿಳೆ ಏನಾದರೂ ತೊಂದರೆ ಅಂದರೆ ಯೂಶ್ವಲಿ ಇದು ರಕ್ತಸ್ರಾವ ಹೆಚ್ಚಾಗಿ ಆಗುತ್ತೆ. ಮುಟ್ಟು ನಿಂತಾದಮೇಲೆ ಒಂದು 50 ವಯಸ್ಸಿಗೆ ಮುಟ್ಟು ನಿಂತು ಹೋಯಿತು, 60-65ನೇ ವಯಸ್ಸಿಗೆ ಅವಳಿಗೆ ಪುನಃ ಬ್ಲೀಡಿಂಗ್ ಶುರು ಆಯಿತು ಅಂದರೆ ಫಸ್ಟ್ ಸಸ್ಪಿಷನ್ ಸರ್ವೈಕಲ್ ಕ್ಯಾನ್ಸರ್ ಆಗಿರಬಹುದಾ ಅಂತ. ಆ ಸ್ಟೇಜ್ನಲ್ಲಿ ಅವರು ಬಂದರೆ ಇಟ್ ಇಸ್ ಆಲ್ರೆಡಿ ದ ಎಂಡ್ ಸ್ಟೇಜ್. ನಾವು ಏನೇ ಮಾಡಿದ್ರು ಅವ್ರಿಗೆ ನೀವು ಸರ್ಜರಿ ಮಾಡ್ಬೋದು, ಕೀಮೊಥೆರಪಿ ಕೊಡ್ಬೋದು, ರೇಡಿಯೋಥೆರಪಿ ಕೊಡ್ಬೋದು, ಸುಮಾರು ದುಡ್ಡು ಖರ್ಚಾಗುತ್ತೆ, ಆಯುಷ್ಮಾನ್ ಭಾರತ್ ಕಾರ್ಡು ಯೂಸ್ ಮಾಡ್ಕೊಳ್ಬೋದು, ಆದರೂ ಕಡೆಗೆ ಅವ್ರದ್ದು ಜೀವ ಹೋಗೋದಂತೂ ಖಚಿತ. ಇದನ್ನು ನೀವು ಮುಂಚೆನೇ ಹಿಡಿಬೋದಾಗಿತ್ತಾ ಅಂತ ನೀವು ಇಫ್ ಯು ಸ್ವಿಚ್ ದ ಕ್ಲಾಕ್ ಬ್ಯಾಕ್ವರ್ಡ್ಸ್, ಇದು ನೀವು ಗಡಿಯಾರದ ಮುಳ್ಳನ್ನು ನೀವು ಹಿಂದೆ ಮಾಡಿದಾಗ ಈ ಮಹಿಳೆ ಇವತ್ತು 65ನೇ ವಯಸ್ಸಿಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗಿದೆ. ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಟ್ಟರು ಕೊಡೋದೇ ಇದ್ದರೂ ಅದು ಲೇಟ್ ಸ್ಟೇಜ್ ಆಫ್ ಕ್ಯಾನ್ಸರ್, ಅದಕ್ಕೆ ಅಷ್ಟು ಪ್ರಯೋಜನ ಇಲ್ಲ. ಇದೇ ಮಹಿಳೆ 40 ವಯಸ್ಸಿನಲ್ಲಿ 35ನೇ ವಯಸ್ಸಲ್ಲಿ 30 ವಯಸ್ಸಲ್ಲಿ ಈ HPV ಟೆಸ್ಟ್ ಮಾಡಿಸ್ಕೊಂಡಿದ್ರೆ HPV ವೈರಸ್ ಅವಳ ದೇಹದಲ್ಲಿದೆ ಅಂತ ಅವತ್ತೇ ನಾವು ಕಂಡು ಹಿಡಿಬೋದಾಗಿತ್ತು, ಅವತ್ತೇ ಅದಕ್ಕೆ ನಾವು ಪರಿಹಾರ ಕೊಡ್ಬೋದಾಗಿತ್ತು. ಇದಕ್ಕಿಂತ ಇನ್ನು ನೀವು ಹಿಂದೆ ಹೋದರೆ 25ನೇ ವಯಸ್ಸು, 20ನೇ ವಯಸ್ಸು, 15ನೇ ವಯಸ್ಸು, 10ನೇ ವಯಸ್ಸು, ಆ ವಯಸ್ಸಲ್ಲಿ ಈ ವ್ಯಾಕ್ಸಿನ್ ಒಂದು ತೊಗೊಂಡಿದ್ರೆ ಈ HPV ವೈರಸ್ ನಿಮ್ಮ ದೇಹದೊಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನರ್ಥ, HPV ವೈರಸ್ ಇಲ್ಲದೇ ಇದ್ದರೆ ನಿಮಗೆ ಕ್ಯಾನ್ಸರ್ ಬರಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಇದು ಪವರ್ಫುಲ್ ವ್ಯಾಕ್ಸಿನ್. ಇದರ ಮಾಹಿತಿ ನಾವು ಆದಷ್ಟು ಹೆಚ್ಚಿನ ಜನಕ್ಕೆ ನಾವು ಕೊಡಬೇಕು. ಹಾಗೂ ಮಾಹಿತಿ ಮಾತ್ರ ಕೊಟ್ಟರೆ ಪ್ರಯೋಜನ ಇಲ್ಲ, ಅದು ನೀವು ಹೋಗಿ ನಿಮ್ಮ ಹತ್ತಿರದ ಯಾವುದು ಒಂದು ಆಸ್ಪತ್ರೆ ಇದೆ, ಒಂದು ಡಾಕ್ಟರ್ಸ್ ಕ್ಲಿನಿಕ್ ಇದೆ, ಅವ್ರ ಹತ್ರ ನೀವು ಇದ್ರ ಬಗ್ಗೆ ಹೆಚ್ಚಿನಾಗಿ ತಿಳ್ಕೊಂಡು, ಇದು ತುಂಬ ಸೇಫ್ ಆ್ಯಂಡ್ ಸಿಂಪಲ್ ವ್ಯಾಕ್ಸಿನ್. ಸೊ 9ರಿಂದ 14 ವಯಸ್ಸಿನವರಿಗೆ 1 ಡೋಸು, 14ರಿಂದ 25 ಮೇಲ್ಪಟ್ಟಿನ ವಯಸ್ಸಿನವರಿಗೆ ಇವತ್ತು 1 ಡೋಸ್ ತೊಗೊಂಡ್ರೆ 6ನೇ ತಿಂಗಳಿಗೆ ಇನ್ನೊಂದು ಡೋಸು, 25ರಿಂದ 45 ವಯಸ್ಸಿನವರಿಗೆ 3 ಡೋಸಸ್, 0 ಡೋಸ್ ಇವತ್ತು ತೊಗೊಂಡ್ರೆ 2 ತಿಂಗಳಾದಮೇಲೆ ಹಾಗೂ 6 ತಿಂಗಳಾದಮೇಲೆ ತೊಗೊಂಡ್ರೆ ಅವ್ರಿಗೆ ಲೈಫ್ ಟೈಮ್ ಪ್ರೊಟೆಕ್ಷನ್ ಸಿಗುತ್ತೆ. ಇವು ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೇವೆ ಅಂದರೆ, ಇಷ್ಟು ಜನ ಮಹಿಳೆಯರು, 1 ವರ್ಷಕ್ಕೆ 75,000 ಮಹಿಳೆಯರು ಸಾವಿಗೀಡಾಗ್ತಾ ಇದ್ದಾರೆ. ಪ್ರತಿ 5 ನಿಮಿಷ ಒಬ್ಬರು ಮಹಿಳೆ ಜೀವ ಕಳ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಪೋಲಿಯೋ ಹೇಗೆ ನಮ್ಮ ದೇಶದಿಂದ ಓಡಿಸಿದ್ವಿ ಅದೇ ಥರ ಸರ್ವೈಕಲ್ ಕ್ಯಾನ್ಸರ್ನು ಖಂಡಿತ ನಾವು ಓಡಿಸ್ಬೋದು. ಅದಕ್ಕೆ ಎಲ್ಲರೂ ನಾವು ಮುಂದೆ ಕಾಲಿಟ್ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ 9 to 14 ಇಯರ್ಸ್ ನಮಗೆ ಪ್ರತಿಯೊಂದು ಸರ್ಕಾರಿ ಸ್ಕೂಲ್ ಆಗಿರ್ಬೋದು, ಸರ್ಕಾರಿ ಸ್ಕೂಲ್ ಇಲ್ಲದೆ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ದಿಸ್ ಇಸ್ ದ ಬೆಸ್ಟ್ ಟಾರ್ಗೆಟ್. ಇವತ್ತು ನೀವು ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನೀವು ಸಾವಿರಾರು ಜೀವಗಳನ್ನ ಮುಂದೆ ಉಳಿಸ್ಬೋದು. ಹಾಗೂ ಗಿಫ್ಟ್ ಆಫ್ ಗುಡ್ ಹೆಲ್ತ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಅಂತ ನಾವು ಹೇಳ್ತೇವೆ. ಇದು ಸರ್ಕಾರಗಳು ಇವಾಗ ನಮ್ಮದು ಸೆಂಟರಲ್ಲಿ ಆಲ್ರೆಡಿ ಎಲ್ಲರಿಗೂ ಇದು ಸರ್ಕಾರದಿಂದ ಬೇರೆ ವ್ಯಾಕ್ಸಿನ್ಸ್ ಹೇಗೆ ಫ್ರೀಯಾಗಿ ಕೊಡ್ತಾ ಇದ್ದೀರೋ ಅದೇ ಥರ ಈ ವ್ಯಾಕ್ಸಿನು ನೀವು ಫ್ರೀಯಾಗಿ ಕೊಡಬೇಕು ಅನ್ನೋ ಆಗ್ರಹ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಮಾಡ್ತಾ ಇದ್ದೇವೆ. ದ ಓನ್ಲಿ ಗುಡ್ ನ್ಯೂಸ್ ಇಸ್ ಪ್ರೈವೇಟಲ್ಲಿ ನಾವು ಬೇಕಾದಷ್ಟು ಸಾವಿರಾರು ಮಕ್ಕಳಿಗೆ ಇದು ಕೊಟ್ಟರೂ ಕೂಡ ಸರ್ಕಾರ ಕೊಟ್ಟಷ್ಟು ನಾವು ಕವರೇಜ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಸರ್ಕಾರ ಇದಕ್ಕೆ ಮುಂದೆ ಬರಲೇಬೇಕು. ಇದನ್ನು ಕೊಟ್ಟರೆ ಉಪಯೋಗ ಮಹಿಳೆಯರಿಗೂ ಯುವತಿಯರಿಗೂ ಮುಂದಿನ ಜನಾಂಗಕ್ಕೂ ಇದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಈಗ ರೀಸೆಂಟ್ ಬಜೆಟಲ್ಲಿ ನಮ್ಮ ರಾಜ್ಯದ ಸರ್ಕಾರ ಕೂಡ ಇದನ್ನು ನಾವು 5 ಡಿಸ್ಟ್ರಿಕ್ಟ್ಸಲ್ಲಿ ಫ್ರೀಯಾಗಿ ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಇದನ್ನು 5 ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಯುವತಿ 9 to 14 ಇಯರ್ಸ್ ಅಟ್ಲೀಸ್ಟ್ ಅವ್ರ ಸ್ಕೂಲಿಂದ ಹೊರಗೆ ಕಾಲಿಡೋಕ್ಕೆ ಮುಂಚೆ ನಾವು ಇದನ್ನು 1 ಡೋಸ್ ವ್ಯಾಕ್ಸಿನ್ ಕೊಡೋದು ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇಟ್ಸ್ ಸಿಂಪಲ್ ಡೂಯಬಲ್. ಅಂದರೆ ಇದನ್ನು ನಾವು ಎಷ್ಟೆಷ್ಟೋ ಮಹಿಳೆಯರಿಗೆ ತೊಂದರೆಗಳಿರುತ್ತೆ, ಅದರಲ್ಲಿ ನಾವು ಎಷ್ಟೆಷ್ಟೋ ಮಾಡಿ ಅಂತ ಸರ್ಕಾರದಿಂದ ನಾವು ಅಪೇಕ್ಷೆ ಪಡ್ಬೋದು. ಆ ಅಪೇಕ್ಷೆಗಳನ್ನೆಲ್ಲ ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಬೋದಂಥ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್. ಅದನ್ನು ನಾವು HDR ಹೆಲ್ತ್ ಕೇರ್ ಫೌಂಡೇಶನ್ ಅಂತ ನಮ್ಮದು ಫೌಂಡೇಶನ್ ಏನಿದೆ, ಅದರಿಂದ ನಾವು ಇದನ್ನು ಮಾಡಿದರೆ ಖಂಡಿತವಾಗಿ ಯುವತಿಯರಿಗೆ ಹಾಗೂ ಮುಂದಿನ ಜನಾಂಗಕ್ಕೆ ಲಾಭ ಆಗತ್ತೆ ಅಂತ ನಂಬಿಕೆ ಇಟ್ಕೊಂಡು ನಾವು ಕರ್ನಾಟಕದ ರಾಜ್ಯದಂತ ಇದನ್ನು ರೋಲ್ ಮಾಡೆಲಾಗಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು
ನಾವು ಬೆಂಗಳೂರಿನಲ್ಲಿ, ಮೈಸೂರಲ್ಲಿ, ಬೆಳ್ತಂಗಡಿಯಲ್ಲಿ, ಮೂಡುಬಿದ್ರಿನಲ್ಲಿ, ಹಾಸನದಲ್ಲಿ, ಬೀದರ್ನಲ್ಲಿ, ಗುಲ್ಬರ್ಗಾದಲ್ಲಿ ಹೀಗೆ ಅನೇಕ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರ ಸಹಾಯ ವಹಿಸ್ಕೊಂಡು ಈ ಫೌಂಡೇಶನಿಂದ ನಾವು ಫ್ರೀಯಾಗಿ ವ್ಯಾಕ್ಸಿನ್ಸನ್ನು ಎಲ್ಲ ಶಾಲಾ ಮಕ್ಕಳಿಗೆ ನಾವು 9 to 14 ಇಯರ್ಸ್ಗೆ ಅವರ ಕನ್ಸೆಂಟ್, ಅವರ ತಾಯಿ ತಂದೆಯರ ಒಪ್ಪಿಗೆ ತಗೊಂಡು ಟೀಚರ್ಸ್ಗೆ ಮಾಹಿತಿ ನೀಡಿ ಫಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಹಾಗೂ ಈ ಕ್ಯಾಂಪ್ ಸ್ಟೈಲ್ನಲ್ಲಿ ಎಲ್ಲರನ್ನೂ ಒಂದು 100 ಮಕ್ಕಳಿಂದ ಹಿಡಿದು 1000 ಮಕ್ಕಳ ತನಕ ಒಂದೊಂದು ಕ್ಯಾಂಪಲ್ಲಿ ನಾವು ಅವ್ರನ್ನ ಅಳವಡಿಸ್ಕೊಂಡು ಈ ತನಕ ನಾವು ಕೇವಲ ಹಿಂದಿನ 2 ತಿಂಗಳಲ್ಲಿ 3500ಕ್ಕಿಂತ ಹೆಚ್ಚು ಡೋಸಸ್ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಟ್ಟರೂ ಕೂಡ ಅದನ್ನು ನಾನು ಹೆಮ್ಮೆಯಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ರೂ ನಮಗೆ ಗೊತ್ತು ಇನ್ನೂ ಸಹಸ್ರಾರು ಮಕ್ಕಳಿಗೆ ನಾವು ಕೊಡೋ ಕೆಲಸ ಬಾಕಿ ಇದೆ. ಅದು ಒಬ್ಬರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಹಾಗೂ ನಾವು ಕೈ ಜೋಡಿಸಿದ್ರೆ ಅದರ ಎಕ್ಸಿಕ್ಯೂಷನ್ ಅವ್ರ ಇಂಪ್ಲಿಮೆಂಟೇಷನ್ ಏನಿದೆ ನಮ್ಮ ಹತ್ರ ಖಂಡಿತವಾಗಿ ನಾವು ಪ್ರತಿಯೊಂದು ಮೂಲೆಯಲ್ಲೂ ಒಂದು 5 ಲಕ್ಷ ಔಟ್ಗೋಯಿಂಗ್ SSLC ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ನಾವು ಕೊಡ್ತಾ ಬಂದರೂ ಕೂಡ ಇನ್ನು ಒಂದು 5 ವರ್ಷದೊಳಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ 9 to 14 ಇಯರ್ಸ್ ಯುವತಿಗೆ ಖಂಡಿತವಾಗಿ ಒಂದು ಡೋಸ್ ಕೊಡೋದ್ರಲ್ಲಿ ನಾವು ಅದನ್ನು ಸಾಧ್ಯ ಮಾಡ್ಬೋದು. ಹಾಗೂ HIV ಪಾಸಿಟಿವ್ ಮಕ್ಕಳಿಗೆ ಹಾಗೂ HIV ಪಾಸಿಟಿವ್ ಪೇರೆಂಟ್ಸ್ ಇರೋ ಮಕ್ಕಳಿಗೆ ಹಾಗೂ ಔಟ್ ಆಫ್ ಸ್ಕೂಲ್ ಇರ್ತಾರಲ್ಲ, ಇನ್ನು ಸ್ಕೂಲ್ಗೆ ಹೋಗಾದೇ ಇರೋ ಮಕ್ಕಳಿಗೆ ಅದನ್ನು ನಾವು ಹುಡುಕಿ ಇದನ್ನು ಕೊಡೋದ್ರಲ್ಲಿ ಖಂಡಿತ ಒಂದು ಅರ್ಥ ಇದೆ ಅಂತ ನಮ್ಮ ನಂಬಿಕೆ. ಇದನ್ನು ಮಾಡಬಹುದು ಪ್ರಯತ್ನ ಪಟ್ಟರೆ ನಾವೆಲ್ಲರೂ ಒಟ್ಟಿಗೆ ಸರ್ಕಾರದೊಟ್ಟಿಗೆ ಕೈ ಜೋಡಿಸಿದ್ರೆ. ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಏನು ಹೇಳ್ತೇವೆ, ಈ ವ್ಯಾಕ್ಸಿನ್ ತೊಗೊಳ್ಳೋಕ್ಕೆ ಜನ ಭಯ ಪಡ್ತಾರಾ, ಹಿಂದೇಟು ಹಾಕ್ತಾರಾ ಅಂದರೆ ನಮ್ಮ ಅನುಭವದಲ್ಲಿ ನಾವು ಎಲ್ಲೆಲ್ಲಿ ಹೋಗಿ ಈ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ದೇವೋ 100ಕ್ಕೆ 100 ಭಾಗ ಅವರು ಸ್ವಯಂ ಒಪ್ಪಿಗೆ ಕೊಟ್ಟು ನಾವು ಖಂಡಿತ ಇದನ್ನು ನಮಗೆ ಇದರದ್ದು ಉಪಯೋಗ ನಮಗೆ ಗೊತ್ತಾಗಿದೆ, ನಾವು ಕೊಡ್ತೇವೆ ಅಂತ ಅವರು ಅರ್ಥ ಮಾಡಿಕೊಂಡು ಈ ವ್ಯಾಕ್ಸಿನ್ನ ತಗೊಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಈ ಕೆಲಸಕ್ಕೆ ಕೈ ಹಾಕಿದ್ರಂತೂ ಅತಿ ಶೀಘ್ರದಲ್ಲಿ ಅತಿ ವೇಗವಾಗಿ ಕರ್ನಾಟಕ ಅತ್ಯಂತ ರಾಜ್ಯದಾದ್ಯಂತ ಇದು ಶುಡ್ ಬಿ ಅ ರೋಲ್ ಮಾಡೆಲ್ ಅಂತ ನಮ್ಮದು ಹಂಬಲ. ಇದು ಸಿಕ್ಕಿಂ ಅಂತ ಪ್ರದೇಶದಲ್ಲಿ ಕೇವಲ 25,000 ಮಕ್ಕಳಿದ್ದಾರೆ 9 to 14, ಅವರು ಮಾಡಿದ್ದಾರೆ ಈ ಸಾಧನೆನ. ಆದರೆ ಅಷ್ಟೇ ಮಕ್ಕಳಿಗೆ ಮಾಡೋದು ಸುಲಭ. ನಮ್ಮ ದೇಶದಲ್ಲಿ 5 ಲಕ್ಷ ಇಂಟು 5 ಒಂದು 25 ಲಕ್ಷಕ್ಕೆ ಯುವತಿಯರಿಗೆ ನಾವು ಕೊಡಬೇಕಾದ್ರೆ ನಾವು ಪ್ರಯತ್ನ ಪಟ್ಟರೆ ಖಂಡಿತ ಅದು ಆಗಲಾರ್ದಂಥ ಕೆಲಸ ಏನೂ ಅಲ್ಲ. ಬಿಹಾರಲ್ಲೂ ಈ ಯೋಜನೆ ಸ್ಟಾರ್ಟ್ ಆಗಿದೆ, ಪಂಜಾಬ್ನಲ್ಲೂ ಇದನ್ನು ಮಾಡ್ತಾಯಿದ್ದಾರೆ. ಆದರೆ ಎಲ್ಲದಕ್ಕಿಂತ ಅತಿ ವೇಗವಾಗಿ ನಮ್ಮ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರ ತಂಡ ಕೂಡ ಹಾಗೂ ನಮ್ಮ HDR ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥೆ ಕೂಡ ಇದನ್ನು ಆದಷ್ಟು ಬೇಗ ಎವ್ರಿ ಗರ್ಲ್, ಎವ್ರಿ ವಿಮೆನ್, ಎವ್ರಿವೇರ್, ಎವ್ರಿ ಟೈಮ್ ಅಂತ ನಾವೇನು ಹೇಳ್ತೇವೆ ಅವರಿಗೆ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತೇವೆ. ನಮ್ಮ ಸರ್ಕಾರ ಈಗ ನಮ್ಮ ಒಂದು ಸಲಹೆಯನ್ನು ಕೇಳಿ ಅದಕ್ಕೆ ಓಗೊಟ್ಟು ನಮ್ಮ ಹೆಲ್ತ್ ಮಿನಿಸ್ಟರ್ ಶ್ರೀ ದಿನೇಶ್ ಗುಂಡೂರಾವ್ ಅವರು ಕೂಡ ನಮ್ಮ ಹತ್ರ 3 ಮೀಟಿಂಗ್ಸ್ ಮಾಡಿ, ಫಸ್ಟ್ ಮೀಟಿಂಗಲ್ಲಿ ಅವೇರ್ನೆಸ್ ಟು ಆ್ಯಕ್ಷನ್ ಅಂತ ನಮ್ಮದು ಇತ್ತು. ಅದರ ನೆಕ್ಸ್ಟ್ ಮೀಟಿಂಗಲ್ಲಿ ಆಕ್ಸಿಲರೇಟೆಡ್ ಆ್ಯಕ್ಷನ್, ಎಷ್ಟು ಬೇಗವಾಗಿ ನಾವು ಆ್ಯಕ್ಷನ್ ತೊಗೊಳ್ತೇವೋ ಅಷ್ಟು ಜನಕ್ಕೆ ಅದರಿಂದ ಉಪಯೋಗ ಇದೆ ಅಂತ ಅದು ನೆಕ್ಸ್ಟ್ ಇತ್ತು. ಈಗ ಮಾರ್ಚ್ 26ನೇ ತಾರೀಕಿನಂದು ಮತ್ತು ಪುನಃ ಎಲ್ಲೆಲ್ಲಿ ಈ ಕಾರ್ಯಕ್ರಮ ಆಗಿದೆ, ಅವರ ಎಕ್ಸ್ಪೀರಿಯನ್ಸಸ್ ಏನು, ನಾವು ಇದನ್ನು ಇನ್ನೂ ಹೆಚ್ಚು ಅತಿ ವೇಗವಾಗಿ ಹೇಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು. ಇನ್ನು 1 ವರ್ಷದಲ್ಲಿ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ರಾಜ್ಯದಾದ್ಯಂತ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತೂ ನಮಗೆ ಖಂಡಿತ ಆಗಲೇಬೇಕು ಅಂತ ನಮಗೆ ತುಂಬ ಹೆಣ್ಮಕ್ಳಿಗೂ ಕೂಡ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾಗ್ತದೆ? ನಮಸ್ಕಾರ. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್. ಅದು ಅಂದರೆ ಇದು ಮಹಿಳೆಯರಿಗೆ ಬರೋದು HPV ವೈರಸ್ ಅಂತ ಒಂದು ಇನ್ಫೆಕ್ಷನಿಂದ ಬರುತ್ತದು. ಎಷ್ಟೋ ಥರ ಕ್ಯಾನ್ಸರ್ಗಳು ಬರ್ತದೆ, ಯಾವುದಕ್ಕೂ ಈ ಥರ ವ್ಯಾಕ್ಸಿನೇಷನ್ ಇಲ್ಲವೇ ಇಲ್ಲ. ಇದಕ್ಕೆ ಇದೊಂದೇ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಕಂಡಿದ್ದಾರೆ. ಸೊ ಇದನ್ನು ಈ ವ್ಯಾಕ್ಸಿನೇಷನ್ ಕೊಟ್ಟರೆ ನಾವು ಈ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರಿಂದ ಡೆತ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ಸ್ಟೇಟ್ ಗೌರ್ಮೆಂಟ್ ಮುಂಚೆ ಹೇಳ್ತಾಯಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಅಂತ ಅಲ್ಲಿ ಸುಧಾಮೂರ್ತಿ ಅವರು ಎಲ್ಲ ರಾಜ್ಯಸಭೆಯಲ್ಲೂ ಹೇಳಿದ್ರು, ಎಲ್ಲ ಕಡೆ ಹೇಳಿದ್ರು. ಬಟ್ ಇನ್ನೂ ಅದು ಪ್ರಾಜೆಕ್ಟ್ನ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಅದು ಸ್ಟಾರ್ಟ್ ಆದಮೇಲೆ ಅವರು ಎಲ್ಲ ಸ್ಟೇಟ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ನಾವು ಅದಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಕೇಳೋದೇನಂದರೆ ಫಸ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು.
ನಾವು ಅದಕ್ಕೆ ನಮ್ಮ ಹೆಲ್ತ್ ಮಿನಿಸ್ಟ್ರಿ ಮೀಟ್ ಮಾಡಿ ಎಲ್ಲ ಕೇಳಿದ್ಮೇಲೆ ಅವರು ಈ ಸತಿ ಬಜೆಟ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಬಟ್ 10 crores ಏನೋ 5 districts ಮಾಡೋದಕ್ಕೆ. ಬಟ್ ಅಷ್ಟು ಸಾಕಾಗಲ್ಲ, ನಾವೇನು ಜಾಸ್ತಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸ್ಬೇಕು. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದಲೂ ಏಡ್ಸ್ ತೊಗೊಂಡು ಹೆಲ್ಪ್ ತೊಗೊಂಡು ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಕೊಡೋ ಥರ ಮಾಡಬೇಕು ನಮ್ಮ ರಾಜ್ಯದವ್ರಿಗೆ. ಏಕೆಂದರೆ ಇದು ಎಷ್ಟೋ ಮಕ್ಕಳಿಗೆ ಈವನ್ 100 rupees 200 rupees ಚಾರ್ಜ್ ಮಾಡಿದ್ರು ಕೂಡ ಕೊಡೋಕ್ಕಾಗಲ್ಲ. ನಾವು ಕೋವಿಡ್ ಟೈಮಲ್ಲಿ ಮಾಡಿದ್ವಲ್ಲ ವ್ಯಾಕ್ಸಿನೇಷನ್, ಆ ಥರ ವ್ಯಾಕ್ಸಿನೇಷನ್ ಫ್ರೀಯಾಗಿ ಗೌರ್ಮೆಂಟವ್ರು ಕೊಟ್ಟರೆ ತುಂಬ ಒಳ್ಳೆಯದು. ಅದನ್ನೇ ನಾವು ಆಗ್ರಹಿಸ್ಕೊಳ್ಳೋದು. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಏನಾದ್ರು ಮಾಡಿ ಇದನ್ನು ಫ್ರೀಯಾಗಿ ವ್ಯಾಕ್ಸಿನೇಷನ್ ಎಲ್ಲ ಹೆಣ್ಣುಮಕ್ಳಿಗೆ ಕೊಟ್ಟರೆ ಕಂಠದ ಕ್ಯಾನ್ಸರ್ನ ಇಂದ ಡೆತ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇದೆಲ್ಲದನ್ನು ಕೇಳಿಕೊಂಡು ನಾವು ಸರ್ಕಾರಕ್ಕೆ ಇದೊಂದೇ ಕೇಳ್ಕೊಳ್ಳೋದು, ಆದಷ್ಟು ಫ್ರೀಯಾಗಿ ವ್ಯಾಕ್ಸಿನೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನೀವು ಅರೇಂಜ್ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ.